ಇದು ನಾನು 1 ಎಕರೆ ತೋಟ ಆಗಲೇ ಹೇಳಿದೆ, ಅದು ಪಾಸ್ ಆದಂಗೆ ಈ 20 ಗುಂಟೆ ಚಾಯ್ಸ್ ಮಾಡ್ಕೊಂಡು ಇದು ಪಾಸ್ ಆಯ್ತು. ಮತ್ತು ಅದು ನೆಕ್ಸ್ಟ್ ನೀವು ವಿಡಿಯೋ ಮಾಡಿದ್ರಿ, ಅದು 650 ಗಿಡ, ಒಟ್ಟು 1,500 ಗಿಡ ಅಡಿಕೆ ಐತೆ. ಈ ಅಡಿಕೆ ಪಕ್ಕದಲ್ಲಿ ನಾನು ಪಪ್ಪಾಯ ಯಾಕೆ ಹಾಕಿದೆ ಅಂದರೆ, ಕೆಲವರು ಬಾಳೆ ಹಾಕು ಅಂದರು. ಬಾಳೆ ಹಾಕಿರಿ, ನಾವು ಒಂದು ಬಾಳೆ ನೆಡ್ತೀವಿ, ಅದು ಸುತ್ತ ಕುನ್ನಿ ಹೊಡ್ಕೊಂಡು ಇಷ್ಟು ಎತ್ತರ ಬರುತ್ತೆ. ಆ ಎತ್ತರ ಬಂದಂಥ ಕಾಲದಲ್ಲಿ ಮತ್ತೆ ಅದ ಬಾಳೆ ಕುನ್ನಿ ಸಮೇತ ಕೀಳಕ್ಕೆ ಹೋದಾಗ ಅಡಿಕೆ ಬೇರಿಗೆ ಏಟಾಗುತ್ತೆ ಅಂತ ಈ ಪಪ್ಪಾಯ ಹಾಕಿದೆ. ಈ ಪಪ್ಪಾಯ ಏನಕ್ಕೆ ಹಾಕಿ ಅಂದರೆ, ಅದು ಅಡಿಕೆ ಸ್ವಲ್ಪ ನೆಳ್ಳಬೇಕು. ಇದು ಪಪ್ಪಾಯ ಆಯಿತು, ರೆಡ್ ಲೇಡಿ. 4 ಜನ ನಮ್ಮ ಜಮೀನಿಗೆ ಬಂದರೆ 4 ಹಣ್ಣು ತಿಂದು ಹೋದರೆ ನನಗೆ ಅಷ್ಟೇ ಖುಷಿ. ನಾನು ಇವತ್ತು 15 ರೂಪಾಯಲ್ಲಿ ಆರ್ಗಾನಿಕ್ಕು ಸಾವಯವ ಕೃಷಿಲಿ ಎಷ್ಟೋ ಜನ ಬಂದು ತಗೊಂಡೋಗ್ತಾರೆ, ನಮ್ಮ ಜಮೀನಿಗೂ ಬಂದು ತಗೊಂಡೋಗ್ತಾರೆ. ನಾನು ಕೊಡ್ತಾ ಇದ್ದೀನಿ. ಆ ಅಡಿಕೆ ಸೇಫ್ಟಿಗೋಸ್ಕರ ನಾನು ಇದಾಯ್ತೆ. ಈಗ ಅಡಿಕೆ 1 ವರ್ಷದ್ದು, ಆ ಉದ್ದೇಶದಿಂದ ನಾನು ಪಪ್ಪಾಯ ಹಾಕ್ಕೊಂಡು ಇದನ್ನು ಸಹ ಒಂದೇ ಕಡೆ ಮುಖಕ್ಕೆ, ಎರಡೂ ಕಡೆಯಿಂದ ಯಾವುದೇ ನಮ್ಮ ರೈತರು ಎರಡೂ ಕಡೆಯಿಂದ ಉಕ್ಕೆ ಹೊಡಿಬೇಡಿ. ನೀವು ಇನ್ಲೈನು ಡ್ರಿಪ್ ಹಾಕ್ಕೊಂಡು ಅದ್ಭುತವಾಗಿ, ಇದು 1 ವರ್ಷದ ಅಡಿಕೆ ಯಾರೂ ನಂಬಲ್ಲ. ಅಲ್ಲೇ ಗೆಣ್ಣಿಕ್ಕೆ ಐತೆ, 1 ವರ್ಷದ ಅಡಿಕೆ ಅಲ್ಲೇ ಗೆಣ್ಣಿಕ್ಕೆ ಐತೆ. ಈ ಮಟ್ಟಕ್ಕೆ ಅಡಿಕೆ ಬಂದಿದೆ. ಇದು ನಾನು ಕಲ್ಲು ಜಾಗದಲ್ಲಿ ಈ ಥರ ಮಾಡಿದ್ದೀನಿ. ಕೆಲವು ರೈತರು ಉತ್ಕೃಷ್ಟವಾದ ಜಮೀನಿದೆ, ಇದೇ ಥರ ಮಾಡಿದರೆ ಕೃಷಿಯ ಇನ್ನೂ ಅಭಿವೃದ್ಧಿಯಾಗಿ ಬೆಳೆಯುತ್ತೆ. ಸರ್, ಈಗ ಸಾಕಷ್ಟು ಜನ ಹೇಳೋದು ಪಪ್ಪಾಯಿಗೆ ನೀರು ಕಡಿಮೆ ಬೇಕು ಅಂತಾನೆ, ಅಡಿಕೆಗೆ ನೀರು ಜಾಸ್ತಿ ಬೇಕು. ಸರ್ ನೋಡಿ, ಅದೊಂದು ಹೇಳಲ್ಲ ನೋಡಿ, ಈಗ ನೀನು ನೆನಪು ಮಾಡಿದಾಗ ಆಯಿತು. ನಮ್ಮ ರೈತರು ಅಡಿಕೆ ಅಂದ್ರೆ ಸಾಕು, ನೀರು ಜಾಸ್ತಿ ಬೇಕು ಅಂತಾರೆ. ಈಗ ನೀವು ಇಷ್ಟೆಲ್ಲ ವಿಡಿಯೋ ಮಾಡಿದರೆ 1 ಇಂಚ್ ನೀರು ನನ್ನ ಇಡೀ ಅಡಿಕೆಯಲ್ಲಿ ಎಲ್ಲೂ ನಿಲ್ಸಿಲ್ಲ. ನಾನು 1 ಇಂಚ್ ನೀರು ನಾನು ಎಲ್ಲೂ ನಿಲ್ಸಿಲ್ಲ. ನಾವು ಬಾಯಾರಿಸಿದ್ರೆ ನಾವು ಎಷ್ಟು ಕುಡಿತೀವಿ? 200 ml ಕುಡಿತೀವಿ, 300 ml ಕುಡಿತೀವಿ. ನಾವು ಮಾತಾಡ್ತೀವಿ, ಈ ಗಿಡ ಮಾತಾಡಲ್ಲ. ನಾವೇನು ಮಾಡ್ತೀವಿ? ಅಡಿಕೆ ನೀರು ಜಾಸ್ತಿ ಬೇಕು. ಯಾವತ್ತು ನಿಮ್ಮ ತಲೆಯಿಂದ ತೆಗೆದೆಸ್ಬಿಡಿ, ಅಡಿಕೆ ನೀರು ಜಾಸ್ತಿ ಕೇಳಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೇಳೋದು. ಖಂಡಿತ ಹೇಳ್ತೀನಿ, ಅದೊಂದು ನಿಮ್ಮ ತಲೆಯಿಂದ ಯಾವುದೇ ಗಿಡ ಆಗಲಿ, ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ಕೇಳೋದು. ನಾನು ಇವತ್ತು ಇಡೀ 1,500 ಗಿಡಕ್ಕೆ ಬರೀ 1 ಬೋರಲ್ಲಿ ಎಲ್ಲ ರೈತರು ಬರ್ತಾರೆ, 1 ಬೋರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. 1 ಬೋರ್ ಸ್ಟಾರ್ಟ್ ಮಾಡಿದರೆ 900 ಗಿಡಕ್ಕೆ ನೀರು ಹೋಗುತ್ತೆ. 1,500 ಗಿಡ ಅಡಿಕೆ ಐತೆ, 115 ಗಿಡ ತೆಂಗೈತೆ, 40 ಗಿಡ ಹಣ್ಣಿನ ಗಿಡ ಐತೆ, 22 ಥರದ ಹಣ್ಣಿನ ಜಾತಿ ಗಿಡನ 1 ಬೋರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದರೆ, ನೀರು ನಾನು ಜಾಸ್ತಿ ಕೊಟ್ಟಿದ್ದೀನೋ ಇಲ್ಲ ಜಾಸ್ತಿ ಕೊಟ್ಟಿಲ್ವೋ ನೀವೇ ನೋಡಿ. ಇಲ್ಲ ನೀವು ಹಂಗೂ ಬಂದು ನಾವು ಸ್ಪಾಟ್ ನೋಡಲೇಬೇಕು ಅಂದರೆ ಎಲ್ಲೆಲ್ಲಿಂದಲೋ ದೂರ ಹೋಗ್ತಾರೆ. ನಂದು ಹಾಸನ ಜಿಲ್ಲೆ ಅಚ್ಚಗೆರೆ ತಾಲೂಕು ಗಣಸಿ ಹೋಬಳಿಯಿಂದ ಮಾಶೆಟ್ಟಿಹಳ್ಳಿ ಕೊಪ್ಪಲು, ತಿಪ್ಟೂರಿಂದ 14 ಕಿಲೋಮೀಟ್ರು, ಅರಸೀಕೆರೆಯಿಂದ 30 ಕಿಲೋಮೀಟ್ರು, ಹಾಸನಿಂದ 35 ಕಿಲೋಮೀಟ್ರು, ಚಂದ್ರಾಪಣ್ಣದಿಂದ 32 ಕಿಲೋಮೀಟ್ರು. ಈ ಅಂತರದಲ್ಲಿ, ಈ ವ್ಯಾಪ್ತಿಯಲ್ಲಿ ನನ್ನ ಭೂಮಿ ಇದೆ. ಬಂದು ನೋಡ್ಬೋದು, ನೀವು ಬಂದು ನೋಡಿ. ಸಣ್ಣ ನೀರಾವರಿಲಿ ಹೆಂಗೆ ಬೆಳೆ ಬೆಳಿಬೋದು ಅನ್ನೋದು ಬೇರೆ ರೈತರಿಗೆ ಮಾದರಿಯಾಗಿ ನಾನು ತೋಟ ಕಟ್ಟಿದ್ದೀನಿ. ಸರ್ ಇದು ಪಪ್ಪಾಯ ಹಾಕಿ 6 ತಿಂಗಳಾಗಿದೆ. ನಾನು ಇದು ಪಪ್ಪಾಯಲ್ಲಿ ಆದಿಕ ತಗೋಬೇಕು ಅಂತ ಹಾಕಿಲ್ಲ, ಅಡಿಕೆಗೋಸ್ಕರ ಹಾಕ್ತಿ. ಇದೇನೀಗ ಈ ಪಪ್ಪಾಯ ಆಯಸ್ 2 ವರ್ಷ ಇರುತ್ತೆ. ಇದು ಮುಗಿದ ಮೇಲೆ ಎಲ್ಲ ಕರ್ಕರಿಗೆ ಹೋಗುತ್ತೆ, ಒಳ್ಳೆ ಗೊಬ್ಬರ ಕೊಡುತ್ತೆ.